ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ರಾವಣನ ದಿಗ್ವಿಜಯದಲ್ಲಿ ಮೇಘನಾದ ಇಂದ್ರನನ್ನು ಗೆದ್ದು ಇಂದ್ರಜಿತ್ ಎನಿಸಿದ ಘಟನೆಯ ಬಗ್ಗೆ ವಿವರಣೆ ಕೊಡುತ್ತಿದ್ದೇನೆ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ ಶ್ರೀರಂಗ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೇಘನಾದ ಇಂದ್ರನನ್ನು ಗೆದ್ದು ಇಂದ್ರಜಿತ್ ಎನಿಸಿದ ಘಟನೆಯ ವಿವರಣೆ. ಅಚೇತನಾಗಿ ಬಿದ್ದ ತಂದೆಯನ್ನು ನೋಡಿದ ಮೇಘನಾದನು ಕೋಪದಿಂದ ಆರ್ಭಟಿಸುತ್ತಾ ದೇವೇಂದ್ರನ ಕಡೆಗೆ ಧಾವಿಸಿದನು. ನಿಕುಂಬಿಳಾದೇವಿಯ ವರದಿಂದ ಮಾಯಾವಿದ್ಯೆಯನ್ನು ಪಡೆದ ಮೇಘನಾದನು ಅದೃಶ್ಯನಾಗಿ ಇಂದ್ರನ ಮುಂದೆ ಆಕ್ರಮಣವನ್ನಾರಂಭಿಸಿದನು. ಯಾವ ದಿಕ್ಕಿನಿಂದ ಯಾರಿಂದ ಆಘಾತ ನಡೆಯುತ್ತಿದೆ ಎಂದು ನೋಡುವಷ್ಟರಲ್ಲೇ ಮೇಘನಾದನು 100 ಬಾಣಗಳನ್ನು ಪ್ರಯೋಗಿಸಿ ಇಂದ್ರನನ್ನು ಸ್ತಬ್ಧನನ್ನಾಗಿಸಿದನು. ಮೇಘನಾದನು ದೇವೇಂದ್ರನನ್ನು ಕಟ್ಟಿ ರಥದಲ್ಲಿರಿಸಿಕೊಂಡು ತನ್ನ ಸೇನೆಯ ಮಧ್ಯದಲ್ಲಿರುವಾಗ ರಾಕ್ಷಸರ ಸೇನೆಯಲ್ಲಿ ವಿಜಯೋತ್ಸವ ಆರಂಭವಾಯಿತು. ಎಚ್ಚರವನ್ನು ಪಡೆದ ರಾವಣನು ತನ್ನ ಮಗ ದೇವೇಂದ್ರನನ್ನು ಹಿಡಿದು ತಂದಿದ್ದನ್ನು ನೋಡಿ ಅತ್ಯಂತ ಸಂತಸಪಟ್ಟನು. ದೇವೇಂದ್ರನನ್ನು ಹಿಡಿದ ನಂತರದಲ್ಲಿ ದೇವಸೇನೆ ಕಂಗಾಲಾಗಿ ಹೋಯಿತು. ರಾವಣನ ಸೇನೆಯು ದೇವಲೋಕವನ್ನೇ ಸೂರೆಗೊಂಡು ಲಂಕೆಗೆ ಮರಳಿತು. ಮೇಘನಾದನು ದೇವೇಂದ್ರನನ್ನು ಲಂಕಾಪಟ್ಟಣಕ್ಕೆ ತಂದು ಕಾರಾಗಾರದಲ್ಲಿ ಇಟ್ಟನು. ದೇವದಾನವರ ಈ ಕಾಳಗದಲ್ಲಿ ಅಸಂಖ್ಯ ಜೀವಹಾನಿ ಸಂಭವಿಸಿತು. ದೇವಲೋಕದಲ್ಲಿ ದೇವೇಂದ್ರನಿಲ್ಲದೆ ಎಲ್ಲರೂ ಚಿಂತಿತರಾದರು. ಬೇರೆ ಬೇರೆ ರಾಕ್ಷಸರು ಸಹ ಅಮರಾವತಿಯ ಮೇಲೆ ದಾಳಿ ಮಾಡಿದರು. ದೇವಲೋಕದಲ್ಲಿ ಒಡೆಯನೇ ಇಲ್ಲವಾದಾಗ ಬ್ರಹ್ಮದೇವನು ಈ ಬಗ್ಗೆ ಚಿಂತನೆ ನಡೆಸಿದನು. ಬ್ರಹ್ಮದೇವನು ಲಂಕಾಪಟ್ಟಣಕ್ಕೆ ಬಂದು ರಾವಣನಿಂದ ಅತಿಥಿ ಸತ್ಕಾರ ಪಡೆದನು. ರಾವಣನು, ಅಜ್ಜಯ್ಯ, ತಾವು ಇಲ್ಲಿಯವರೆಗೆ ಬರಲು ಕಾರಣವೇನು ಎಂದು ಕೇಳಿದಾಗ ಬ್ರಹ್ಮದೇವನು, ನೀವು ದೇವೇಂದ್ರನನ್ನು ಹಿಡಿದು ಬಂಧನದಲ್ಲಿ ಇಟ್ಟಿದ್ದೀರಿ. ದೇವಲೋಕದಲ್ಲಿ ಅರಾಜಕತೆ ಉಂಟಾಗಿದೆ. ಆದುದರಿಂದ ಇಂದ್ರನನ್ನು ಬಿಡಿಸಿ ಕಳಿಸಿರಿ ಎಂದು ಬ್ರಹ್ಮದೇವ ರಾವಣನನ್ನು ಕೇಳಿಕೊಂಡನು. ಅದೇ ವೇಳೆಗೆ ಅಲ್ಲಿಗೆ ಆಗಮಿಸಿದ ಮೇಘನಾದನು ಬ್ರಹ್ಮದೇವನಿಗೆ ಸಾಷ್ಟಾಂಗ ವಂದನೆ ಸಲ್ಲಿಸಿದನು. ಬ್ರಹ್ಮದೇವನು, ಮೇಘನಾದ, ನಿನ್ನ ಪರಾಕ್ರಮವನ್ನು ಎಷ್ಟು ವರ್ಣಿಸಿದರೂ ಸಾಲದು. ನೀನು ಇಂದ್ರನನ್ನು ಗೆದ್ದುದರಿಂದ ಇನ್ನು ಮುಂದೆ ಎಲ್ಲರೂ ನಿನ್ನನ್ನು ಇಂದ್ರಜಿತ್ ಎಂದು ಕರೆಯಲಿ ಎಂದು ಘೋಷಿಸಿದನು. ರಾಕ್ಷಸರ ಸಭೆಯಲ್ಲಿ ಸಂತೋಷವು ಉಕ್ಕಿ ಬಂದಿತು. ಅಜ್ಜಯ್ಯನ ಅಪೇಕ್ಷೆಯಂತೆ ಮೇಘನಾದನು ಇಂದ್ರನನ್ನು ಬಿಡಿಸಿ ಕರೆತಂದನು. ಬ್ರಹ್ಮದೇವನು, ದೇವೇಂದ್ರ, ಜಯ ಪರಾಜಯಗಳು ದೈವಾಧೀನವಾದವು. ಅದರಿಂದಾಗಿ ನೀನು ಚಿಂತಿಸಬೇಡ. ಅಮರಾವತಿಗೆ ತೆರಳಿ ರಾಜ್ಯವನ್ನು ಆಳಿಕೊಂಡಿರು ಎಂದು ಸಮಾಧಾನಪಡಿಸಿದನು. ತನ್ನನ್ನು ನಮಿಸಿದ ಇಂದ್ರಜಿತನಿಗೆ ಬ್ರಹ್ಮದೇವನು ಆಶೀರ್ವದಿಸುತ್ತಿದ್ದಾಗ, ಅಜ್ಜಯ್ಯ, ನನಗೆ ಅಮರತ್ವವನ್ನು ದಯಪಾಲಿಸು ಎಂದು ಕೇಳಿದನು. ಬ್ರಹ್ಮದೇವನು, ಅಮರತ್ವವು ಸುರ, ನರ, ರಾಕ್ಷಸ ಮುಂತಾದವರಿಗೆ ಸಾಧ್ಯವಿಲ್ಲದ ಸಂಗತಿಯಾಗಿದೆ. ಅದನ್ನು ಬಿಟ್ಟು ಬೇರೆ ವರವನ್ನು ಕೇಳು ಎಂದಾಗ ಇಂದ್ರಜಿತ್, ಅಜ್ಜಯ್ಯ, ನಾನು ನಿಕುಂಬಿಳೆಯ ಯಾಗ ಮಾಡಿ ಒಂದು ರಥವನ್ನು ಪಡೆಯುವೆನು. ಆಗ ನಾನು ಆ ರಥದಲ್ಲಿ ಕುಳಿತು ಯುದ್ಧಕ್ಕೆ ಹೋದರೆ ಗೆಲುವು ನಿಶ್ಚಿತವಾಗುವಂತೆ ಅನುಗ್ರಹಿಸು ಎಂದು ಬೇಡಿದನು.
ಬ್ರಹ್ಮನು ಹಾಗೇ ಆಗಲಿ ಎಂದು ಹೇಳಿ ಬ್ರಹ್ಮನು ಹಾಗೇ ಆಗಲಿ ಎಂದು ಹೇಳಿ ಸತ್ಯಲೋಕಕ್ಕೆ ತೆರಳಿದನು. ರಾವಣನು ತನ್ನ ಸಭೆಯಲ್ಲಿ ಮಂತ್ರಿಗಳು, ಸೇನಾಪತಿಗಳು, ಪೌರರೆದುರಿಗೆ ತಾನು ಮಾಡಿದ ದಿಗ್ವಿಜಯದ ಬಗ್ಗೆ ವಿವರಿಸಲಾರಂಭಿಸಿದನು. ತಾನು ತ್ರಿಲೋಕ ವೀರ ಎಂದು ಹೇಳಿಕೊಂಡನು. ಎಲ್ಲರೂ ಶಾಂತರಾಗಿದ್ದಾಗ ವಿಭೀಷಣನು ಎದ್ದು ಕೈ ಮುಗಿದು, ಅಗ್ರಜ, ನೀನು ಇಷ್ಟು ಅಹಂಕಾರ ಪಡುವುದು ಸರಿಯಲ್ಲ. ಜಗತ್ತಿನಲ್ಲಿ ಒಬ್ಬರಿಗಿಂತ ಇನ್ನೊಬ್ಬರು ವೀರರಿದ್ದಾರೆ. ನೀನು ಪರೀಕ್ಷೆ ಮಾಡಿ ನೋಡಬೇಕೆಂದರೆ ಮಾಹಿಷ್ಮತಿ ನಗರದ ಮಹಾರಾಜ ಕಾರ್ತ ವೀರ್ಯಾರ್ಜುನನೊಂದಿಗೆ ಯುದ್ಧ ಮಾಡಿ ನೋಡು. ಕಿಷ್ಕಿಂಧೆಯ ಕಪಿ ರಾಜ ವಾಲಿಯೊಂದಿಗೆ ಯುದ್ಧ ಮಾಡು. ಪಾತಾಳದಲ್ಲಿರುವ ಬಲಿಚಕ್ರವರ್ತಿಯನ್ನು ಗೆದ್ದು ಬಾ ಎಂದು ಜಗತ್ತಿನಲ್ಲಿದ್ದ ವೀರರ ಬಗ್ಗೆ ಮಾತನಾಡಿದನು. ತನ್ನ ಸಹೋದರನು ಈ ರೀತಿ ನಿಂದಿಸಿ ಕಟು ವಾಸ್ತವ ಸತ್ಯ ವಚನವನ್ನು ಹೇಳಿದಾಗ ತಿರಸ್ಕರಿಸಲಾರದೆ ಉತ್ತರ ಕೊಡಲಾರದೆ ರಾವಣನು ಕೋಪದಿಂದ ಎದ್ದು ಅಂತಃಪುರ ಸೇರಿದನು. ಸಭಾಸದರು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ವಾಸ್ತವವನ್ನು ತಿಳಿದ ಕೆಲವರು ವಿಭೀಷಣನು ಹೇಳಿದ ಸತ್ಯ ಸಂಗತಿಯನ್ನು ಮೆಚ್ಚಿದರು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ಮೇಘನಾದ ಇಂದ್ರನನ್ನು ಗೆದ್ದು ಇಂದ್ರಜಿತ್ ಎನಿಸಿದ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಸ್ನೇಹಿತರೆ, ನಮ್ಮ ಶ್ರೀ ರಂಗ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.